ಹಲೋ ಎವ್ರಿವನ್, ಇವತ್ತಿನ ನ್ಯೂಸ್ ಅನಾಲಿಸಿಸ್ಗೆ ಬರೋದಾದರೆ ಫಸ್ಟ್ ಸೆನ್ಸೆಕ್ಸ್ 720 ಪಾಯಿಂಟ್ಸ್ ಡೌನ್ ಆಗಿಬಿಟ್ಟು 79,223 ಹತ್ರ ಕ್ಲೋಸ್ ಆಗಿದೆ. ಆ್ಯಂಡ್ ಬ್ಯಾಂಕ್ ನಿಫ್ಟಿ 616 ಪಾಯಿಂಟ್ಸ್ ಡೌನ್ ಆಗಿಬಿಟ್ಟು 50,988 ಹತ್ರ ಕ್ಲೋಸ್ ಆಗಿದೆ. ವೆರಾಸ್ ನಿಫ್ಟಿ ಬರೋದಾದರೆ 183 ಪಾಯಿಂಟ್ಸ್ ಡೌನ್ ಆಗಿಬಿಟ್ಟು 24,400 ಹತ್ರ ಕ್ಲೋಸ್ ಆಗಿದೆ. 24,004 ಹತ್ರ ಕ್ಲೋಸ್ ಆಗಿದೆ. ಆ್ಯಂಡ್ ಇವತ್ತಿನ ನ್ಯೂಸ್ ಅನಾಲಿಸಿಸಲ್ಲಿ ನಾವು ನೋಡೋದಾದರೆ ಆಲ್ಮೋಸ್ಟ್ ಆಲ್ ಸೆಕ್ಟರ್ಸ್ ರೆಡ್ಡಲ್ಲೇ ಕಾಣ್ತವೆ. ಆ್ಯಂಡ್ ಇನ್ಫ್ಯಾಕ್ಟ್ ನಿಫ್ಟಿ ಕೂಡ ರೆಡ್ಡಲ್ಲೇ ಇದೆ. ಸೊ ಯಾಕೆ ಅಂತಂದರೆ ಅದು ಮೋಸ್ಟ್ ಆಫ್ ದಿ ಮಾರ್ಕೆಟಲ್ಲಿ ಕಾಣ್ತಿರೋ ವಿಚಾರ ಏನಂತಂದರೆ ದ ಮೈನ್ ಥಿಂಗ್ HMPV ವೈರಸ್ ಔಟ್ಬ್ರೇಕ್ ಆಗಿದೆ ಇಲ್ಲಿ ಚೈನಾದಲ್ಲಿ ಅಂತ ಅಂದ್ಬಿಟ್ಟು. ಮತ್ತೆ ಇನ್ನೊಂದು ದಿಸ್ ಈಸ್ ಸಿಮಿಲರ್ ಕೈಂಡ್ ಆಫ್ ಕೋವಿಡ್ ಥರನೇ ಸ್ಪ್ರೆಡ್ ಆಗುತ್ತೆ ಆ್ಯಂಡ್ ವಿಚ್ ಈಸ್ ಸ್ಪ್ರೆಡ್ಡಿಂಗ್ ರ್ಯಾಪಿಡ್ಲಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತಂದರೆ ಸ್ಟೇಟ್ ಎಮರ್ಜೆನ್ಸಿ ಕೂಡ ಅಲ್ಲಿ ಎಪಿಡೆಮಿಕ್ ಅಂತ ಅಂದ್ಬಿಟ್ಟು ಡಿಕ್ಲೇರ್ ಮಾಡಿದ್ದಾರೆ. ಬಟ್ ದ ಥಿಂಗ್ ಇಯರ್ ಈಸ್ ನಾನು ಅದಕ್ಕೆ ಮಾರ್ಕೆಟ್ ಬಿದ್ದಿದ್ದಾವೆ ಅಂತ ಅಂದ್ಬಿಟ್ಟು ನಾನು ಅಂದ್ಕೊಳ್ಳಲ್ಲ. ವೈ ಬಿಕಾಸ್ ನಾನು ಇಲ್ಲಿ ತೋರಿಸ್ತೀನಿ ನೋಡಿ, ಗ್ಲೋಬಲ್ ಇಂಡಿಸಿಸ್ ತೋರಿಸ್ತೀನಿ ನೋಡಿ. ಇಫ್ ಇನ್ ಕೇಸ್ ದಟ್ಸ್ ದ ಕೇಸ್ US ಮಾರ್ಕೆಟ್ಸ್ ಕೂಡ ಬೀಳಬೇಕಲ್ವಾ? US ಮಾರ್ಕೆಟ್ಸ್ ಯಾಕೆ ಬೀಳ್ತಿಲ್ಲ? ರೈಸ್ ಆಗ್ತಿದ್ದಾವೆ ಅಲ್ವಾ ನಮ್ಮ ಮಾರ್ಕೆಟ್ಸ್ ಥರನೇ. ಆ್ಯಂಡ್ ಯುರೋಪಿಯನ್ ಮಾರ್ಕೆಟ್ಸ್ ಬೀಳ್ತಿದ್ದಾವೆ, ಅದಕ್ಕೆ ಬೇರೆ ರೀಸನ್ ಇದೆ ಬಿಡಿ, ಅದನ್ನು ಡಿಸ್ಕಸ್ ಮಾಡೋಣ. ಅದಾದಮೇಲೆ ಮತ್ತೆ ಇದು ನೋಡೋದಾದರೆ ಆಲ್ಮೋಸ್ಟ್ ಆಲ್ ಏಷ್ಯನ್ ಮಾರ್ಕೆಟ್ಸ್ ಕೂಡ ಗ್ರೀನಲ್ಲೇ ಕಾಣಿಸ್ಕೊತವೆ ನಮಗೆ. ಸೊ ಏಷ್ಯನ್ ಮಾರ್ಕೆಟ್ಸ್ ಕೂಡ ಗ್ರೀನಲ್ಲೇ ಕಾಣಿಸ್ಕೊತಾವಲ್ವಾ? ಸೊ ಆ್ಯಂಡ್ ನಾಟ್ ಓನ್ಲಿ ದಟ್, ನಾವು ನೋಡೋದಾದರೆ ಈ ಕ್ರೂಡ್ ಆಯಿಲ್ ಪ್ರೈಸಸ್ ಮಾತ್ರ ಇನ್ಕ್ರೀಸ್ ಆಗ್ತಾಯಿದೆ, ಕ್ರೂಡ್ ಆಯಿಲ್ ಇಂಡೆಕ್ಸ್. ಮತ್ತು ಗೋಲ್ಡ್ ಇಂಡೆಕ್ಸ್ ಡಿಕ್ರೀಸ್ ಆಗ್ತಾಯಿದೆ. ನಾವು ನೋಡೋದಾದರೆ ಪ್ರೀವಿಯಸ್ಲಿ ಕೋವಿಡ್ ಟೈಮ್ಗೆ ನಾವು ಕಂಪೇರ್ ಮಾಡಿ ನೋಡೋದಾದರೆ ಇಲ್ಲಿ ನೋಡಿ, ಏನಿದು ಗೋಲ್ಡ್ ಪ್ರೈಸಸ್ ಜಸ್ಟ್ ಎ ಮಿನಿಟ್. 2020 ಕೋವಿಡ್ ಬಂದಾಗ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಇಟ್ ವಾಸ್ ಇನ್ಕ್ರೀಸಿಂಗ್, ರೈಟ್? ಜನರಲಿ ಇನ್ಕ್ರೀಸ್ ಆಗಬೇಕಿತ್ತು. ಬಟ್ ಗೋಲ್ಡ್ ಪ್ರೈಸಸ್ ಡಿಕ್ರೀಸ್ ಆಗ್ತಿದೆ. ಆ್ಯಂಡ್ ಕ್ರೂಡ್ ಆಯಿಲ್ ಇಲ್ಲೇನಾಗಿದೆ 2020 ಡಿಕ್ರೀಸ್ ಆಗ್ತಾ ಹೋಗಿದೆ ಅಲ್ವಾ? ಇಂಡೆಕ್ಸ್ ಬೀಳ್ತಾ ಹೋಗಿದೆ. ಬಟ್ ನಮಗೆ ಇಲ್ಲಿ ಆ ಥರ ಕಾಣ್ತಿಲ್ಲ. ಇವಾಗ ಸದ್ಯಕ್ಕೆ ನೋಡೋದಾದರೆ ಗೋಲ್ಡ್ ಪ್ರೈಸ್ ಡಿಕ್ರೀಸ್ ಆಗ್ತಿದೆ ಮತ್ತು ಕ್ರೂಡ್ ಆಯಿಲ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಸೊ ಇದು ರೀಸನ್ ಅಲ್ಲ ಅಂತ ನಾನು ಅನ್ಕೊತೀನಿ, ನಾನು ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾವು ನೋಡೋದಾದರೆ ನಾವು ನಮ್ಮ ಮಾರ್ಕೆಟ್ಸೇ ನಾವು ಜಸ್ಟ್ ಇಮ್ಯಾಜಿನ್, ನಾವು ಗೋ ಬ್ಯಾಕ್ ಟು ದ ಕೋವಿಡ್ ಟೈಮಲ್ಲಿ ದ ಫಸ್ಟ್ ವೇವ್ ಬಂದಾಗ ನಮ್ಮ ಮಾರ್ಕೆಟ್ಸು ತುಂಬ ಬಿದ್ದಿತ್ತು. ಆ್ಯಂಡ್ ಸೆಕೆಂಡ್ ವೇವು ತುಂಬ ಸಿವಿಯರ್ ಆಗಿತ್ತು. ಈ ಒಂದು ಆ ಟೈಮಲ್ಲಿ ನಮ್ಮ ಮಾರ್ಕೆಟ್ಸ್ ಬಿದ್ದಿರಲಿಲ್ಲ. ಸೊ ಅದು ಒನ್ಸ್ ಏನಾದರೂ ಆಗಲಿ ಮಾರ್ಕೆಟ್ಗೆ ಯಾವ ಥರ ಅಂತಂದರೆ, ಏನಾದರೂ ನ್ಯೂಸ್ ಫಸ್ಟ್ ಟೈಮ್ ಬರೋದಾದರೆ ಅದು ಸರ್ಪ್ರೈಸ್, ಆವಾಗ ಮಾತ್ರ ಮಾರ್ಕೆಟ್ ರಿಯಾಕ್ಟ್ ಆಗುತ್ತೆ. ಸೆಕೆಂಡ್ ಟೈಮ್ ಆದರೆ ಅದಷ್ಟೊಂದು ರಿಯಾಕ್ಟ್ ಆಗೋಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಅದಾನಿ ಸ್ಟಾಕ್ಸೇ ತೊಗೊಳ್ಳಿ, ಫಸ್ಟ್ ಟೈಮ್ ಹಿಂಡನ್ಬರ್ಗ್ ರಿಪೋರ್ಟ್ ಬಂದಾಗ ತುಂಬ ಬಿದ್ದಿತ್ತು ಸ್ಟಾಕ್ಸ್. ಅದಾದಮೇಲೆ ಮತ್ತೆ ಇನ್ನೊಂದ್ಸಲಿ ಅವರು ಏನು ಜಸ್ಟ್ ಟ್ವೀಟ್ ಮಾಡಿದ್ರಲ್ವ, ಏನು ಜಸ್ಟ್ ಸರ್ಪ್ರೈಸ್ ಫಾರ್ ಇಂಡಿಯಾ ಅಂತ ಅಂದ್ಬಿಟ್ಟು. ಅದಾದಮೇಲೆ ಮತ್ತೆ ಏನು ಮಾಧವಿಪುರ ವಿಚ್ ಮೇಲೆ ಏನು ಸೆಬಿ ಚೇರ್ಮನ್ ಮೇಲೆ ಅಲಿಗೇಷನ್ಸ್ ಏನು ಬಂತು, ಆ ಟೈಮಲ್ಲೂ ಕೂಡ ಮಾರ್ಕೆಟ್ಸ್ ಏನು ರಿಯಾಕ್ಟ್ ಆಗಿಲ್ಲ. ಸೊ ಇದು ಒಂದು ಎಕ್ಸಾಂಪಲ್ ನಮಗೆ ಪ್ರೀವಿಯಸ್ ಆಗಿರೋ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿರೋದು. ಆ್ಯಂಡ್ ನಾವಿಲ್ಲಿ ನೋಡೋದಾದರೆ ಮತ್ತೆ ಇನ್ನು ಮೋಸ್ಟ್ ಆಫ್ ದಿ ಟೈಮ್ಸ್ ನಾವು ಮಾರ್ಕೆಟಲ್ಲಿ ಇವಾಗ ನೆಗೆಟಿವ್ ನ್ಯೂಸ್ ರನ್ ಆಗ್ತಿದೆ ಅನ್ನೋದಕ್ಕಿಂತ ಫಸ್ಟ್ ನಾವು ಯಾವತ್ತೇ ಆಗಲಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಸ್ನ ನೋಡಬೇಕು. ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ಸ್ ನೀವು ಇದನ್ನು ನೋಡೋದಾದರೆ 0.7% ಬಿದ್ದರೆ ಇದು ಜಸ್ಟ್ 6.5 ಮತ್ತು 2.4 ಬಿದ್ದಿದೆ ಅಲ್ವಾ? 0.24%. ಸೊ ಸ್ಮಾಲ್ ಕ್ಯಾಪ್ಸು ಮಿಡ್ ಕ್ಯಾಪ್ಸಲ್ಲಿ ಲಿಕ್ವಿಡಿಟಿ ಅಷ್ಟು ಈಸಿಯಾಗಿ ಸಿಗಲ್ಲ ಜನರಲಿ. ಸೊ ದಟ್ಸ್ ವೈ ನಾವೇನು ಮಾಡ್ಬೋದು ಅಂತಂದರೆ, ನಾವು ಏನು ಯಾವುದೇ ಆಗಲಿ ಮಾರ್ಕೆಟ್ ಬೀಳ್ತಿದೆ ಅಂತಂದರೆ ನಾವು ಫಸ್ಟ್ ಇದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಮಿಡ್ ಕ್ಯಾಪು ಮತ್ತು ಸ್ಮಾಲ್ ಕ್ಯಾಪ್ಸು ಇದರಲ್ಲಿ ಫಸ್ಟ್ ತುಂಬ ಜಾಸ್ತಿ ನೆಗೆಟಿವ್ ಕಾಣ್ತಿದೆಯಾ, ಆವಾಗ ಮಾತ್ರ ಓಕೆ ಸೀರಿಯಸ್ ಸೆಲ್ಲಿಂಗ್ ಇದು ಅಂತಂದ್ಬಿಟ್ಟು. ಇಲ್ಲ ಅಂತಂದರೆ ಏನು ಲಾರ್ಜ್ ಕ್ಯಾಪ್ಸಲ್ಲಿ ಏನಾಗುತ್ತೆ ಅಂತಂದರೆ ಲಿಕ್ವಿಡಿಟಿ ಈಸಿಯಾಗಿ ಸಿಗುತ್ತೆ, ನೀವು ಇವತ್ತೇ ಬೈ ಮಾಡಿಬಿಟ್ಟು ಆರಾಮಾಗಿ ಇವತ್ತೇ ಸೆಲ್ ಮಾಡಿ. ಬಟ್ ಸ್ಮಾಲ್ ಕ್ಯಾಪ್ಸ್ ಮಿಡ್ ಕ್ಯಾಪ್ಸಲ್ಲಿ ಆ ಥರ ಇರಲ್ಲ ಮೋಸ್ಟ್ ಆಫ್ ದಿ ಸ್ಟಾಕ್ಸ್. ಬೇಕಾದರೆ ನೀವು ಒಂದ್ಸಲಿ ಹೋಗ್ಬಿಟ್ಟು ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಬೈ ಮಾಡಿ ಮತ್ತು ಅವತ್ತೇ ಸೆಲ್ ಮಾಡೋಕ್ಕೆ ಟ್ರೈ ಮಾಡಿ. ಅದು ಬೈ ಮಾಡಬೇಕಾದ್ರೆ ಕಾಷನ್ ಕೊಡುತ್ತೆ ಡೈರೆಕ್ಟ್ಲಿ, ಬಿಕಾಸ್ ದೋಸ್ ಆರ್ ದ ಸೆಬಿ ರೂಲ್ಸ್. ಅದು ಬಿಟ್ಟರೆ ಇನ್ನು ಬ್ಯಾಂಕ್ ನಿಫ್ಟಿಗೆ ಬರೋದಾದರೆ ಇದು ಇಷ್ಟೊಂದು 1% ಆಗಿ ಬಿದ್ದಿದೆ ಅಂತಂದರೆ ಸಿವಿಯರ್ ಪ್ರಾಫಿಟ್ ಬುಕ್ಕಿಂಗ್ ಇನ್ ಲಾರ್ಜ್ ಕ್ಯಾಪ್ಸಲ್ಲಿ ಅಲ್ಲಿ ICICI HDFC ಇಲ್ಲೆಲ್ಲ ಕೂಡ ಪ್ರಾಫಿಟ್ ಬುಕ್ಕಿಂಗ್ ಅದು ಆಲ್ರೆಡಿ ಆಲ್ಮೋಸ್ಟ್ ಅದು ಪೀಕ್ಸಲ್ಲಿ ಓಡ್ತಾ ಇದೆ. ಅದಕ್ಕೋಸ್ಕರ ಪ್ರಾಫಿಟ್ ಬುಕ್ಕಿಂಗಲ್ಲಿ ನಮಗೆ ಕಾಣಿಸುತ್ತೆ, ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಕಾಣಿಸುತ್ತೆ. ಆ್ಯಂಡ್ ಸೆನ್ಸೆಕ್ಸು ಕೂಡ ಅಷ್ಟೇ, ಸೆನ್ಸೆಕ್ಸು ನಿಫ್ಟಿ ಆಲ್ಮೋಸ್ಟ್ ಸಿಮಿಲರ್ ಆಗಿ ಇರುತ್ತೆ. ಅದು ರೀಸನ್ ಏನಂತ ಅಂದ್ಬಿಟ್ಟು. ಅದು ಬಿಟ್ಟರೆ ಮತ್ತೆ ನಮ್ಗೆ ಬರೋದಾದರೆ ಇನ್ನು FIS DIS ಡಾಟಾ, ಅದು ಸೆಲ್ಲಿಂಗ್ ಡಾಟಾಗೆ ಬರೋದಾದರೆ ಇವತ್ತು ಅಂದರೆ 3rd
3rd January ಎಷ್ಟು ಬಿದ್ದಿದೆ? ಆಲ್ಮೋಸ್ಟ್ 4,000 ನೆಗೆಟಿವಲ್ಲಿದೆ ಅಲ್ವಾ. ಆ್ಯಂಡ್ FIIs DIs ಯಾಕೆ ಹೊರಗಡೆ ಹೋಗ್ತಿದ್ದಾರೆ ಅಂತಂದರೆ, ಒನ್ ಮೋರ್ ಥಿಂಗ್ ಏನಂತಂದರೆ, ಈ ಇದನ್ನು ಕಂಪೇರ್ ಮಾಡಿದ್ರೆ ನಾವು US ಮಾರ್ಕೆಟ್ಸಿಗೆ ಕಂಪೇರ್ ಮಾಡಿದ್ರೆ, US ಮಾರ್ಕೆಟ್ಸಲ್ಲಿ ಸ್ವಲ್ಪ ಕ್ಯಾಪಿಟಲಿಸಮ್ಗೆ ಸಪೋರ್ಟ್ ಮಾಡುವಂಥ ಗೌರ್ಮೆಂಟ್ ಬರ್ತಿರೋದ್ರಿಂದ ದೇ ಆರ್ ಶಿಫ್ಟಿಂಗ್ ಟುವರ್ಡ್ಸ್ US ಮಾರ್ಕೆಟ್ಸ್. ಅದಕ್ಕೆ ನಮಗೆ ಗ್ರೀನಲ್ಲಿ ಕಾಣ್ತವೆ ಯಾವುವು US ಮಾರ್ಕೆಟ್ಸ್. ಅದಾದಮೇಲೆ ಮತ್ತೆ ನಾಟ್ ಓನ್ಲಿ ಇನ್ನೂ ಮತ್ತೆ ಯಾಕೆ ಗ್ರೀನಲ್ಲಿ ಕಾಣ್ತವೆ ಅಂತಂದರೆ, ನಾಟ್ ಓನ್ಲಿ US ಪೀಪಲ್, ಈ ನಾವು ಹಾಂಗ್ಕಾಂಗ್ ಮತ್ತು ಇದು ಸೌತ್ ಕೊರಿಯನ್ ಪೀಪಲ್ ಕೂಡ ನಮ್ಮ US ಮಾರ್ಕೆಟ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಿದ್ದಾರೆ. ಬಿಕಾಸ್ ಆಫ್ ಅವ್ರ ಮಾರ್ಕೆಟ್ಸ್ ಡೌನಲ್ಲಿದ್ದಾವೆ. ಅದರಿಂದಾಗಿ ಆ್ಯಂಡ್ ನಾವು ಮತ್ತೆ ಇನ್ನು ನೋಡೋದಾದರೆ ನೆಕ್ಸ್ಟ್ ಆಕ್ಸಿಸ್ ಬ್ಯಾಂಕ್ ಅವರು ಕೊಟ್ಟಿರೋ ಒಂದು ರಿಪೋರ್ಟ್ ಪ್ರಕಾರ, ಆಕ್ಸಿಸ್ ಸೆಕ್ಯೂರಿಟೀಸ್ ಅವ್ರು ಕೊಟ್ಟಿರೋ ರಿಪೋರ್ಟ್ ಪ್ರಕಾರ, ನಿಫ್ಟಿ ಕ್ಯಾನ್ ಸ್ಕೇಲ್ ಅಪ್ ಟು ದ 28,700 ತನಕ ನಿಫ್ಟಿ ಹೋಗ್ಬೋದು ದಿಸ್ ಇಯರ್, ಬೈ ದ ಎಂಡ್ ಆಫ್ ದಿಸ್ ಇಯರ್ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಆ್ಯಂಡ್ ನಾಟ್ ಓನ್ಲಿ ದಟ್, ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಇಫ್ ಇನ್ ಕೇಸ್ ಏನಾದರೂ ನೆಗೆಟಿವ್ ನ್ಯೂಸ್ ಬರೋದಾದರೆ ಆ್ಯಂಡ್ ಆ ಥರ ಏನಾದರೂ ಆದರೆ ಅದು ಲೋವರ್ ಸೈಡ್ ನಾವು 23,500 ನೋಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಆ್ಯಂಡ್ ಇನ್ ನ್ಯೂಟ್ರಲ್ 2600 ಅಂತ ಅಂದ್ಬಿಟ್ಟು ಅವರು ಹೇಳ್ತಿದ್ದಾರೆ. ಆ್ಯಂಡ್ ಈ 28,000 ಇದೆ ಅಲ್ವಾ, 28,700 ಇದು ಯಾವ ಟೈಮಲ್ಲಿ ನೋಡ್ಬೋದು ನಾವು ಜನರಲಿ ಅಂತಂದರೆ, ಈ ರೇಟ್ ಕಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಎಲ್ಲಿಂದ, RBIಯಿಂದ ಇವಾಗ ಬರೋ ಕಮಿಂಗ್ MPC ಅಂದರೆ ಮಾನಿಟ್ರಿ ಪಾಲಿಸಿ ಕಮಿಟಿ ಮೀಟಿಂಗಲ್ಲಿ. ಆ್ಯಂಡ್ ಅದಲ್ಲದೆ ಮತ್ತೆ ನೆಕ್ಸ್ಟ್ ಸ್ಟೇಬಲ್ ಗೌರ್ಮೆಂಟು ಟಿಲ್ ಇಯರ್ ಎಂಡ್ ತನಕ ಇರೋದಾದರೆ, ಆ್ಯಂಡ್ ಎಲ್ಲ ಇದ್ದಿದ್ದ ಅಂದರೆ ಏನು ಅಂದ್ಕೊಂಡಿದ್ದೀವಲ್ಲ ಅಂದ್ಕೊಂಡಂಗೆ ಆದರೆ ಅಲ್ಲಿ ತನಕ ಟಿಲ್ ದಟ್ ಟೈಮ್ ವಿತಿನ್ ಅಂದರೆ ಡಿಸೆಂಬರ್ 31st ಈ ಇಯರ್ ಒಳಗಡೆ ಅಷ್ಟರ ತನಕ ರೀಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ಏನು ಒಂದು ರಿಪೋರ್ಟ್ ಕೊಡ್ತಾ ಇದ್ದಾರೆ. ಆ್ಯಂಡ್ ನಾಟ್ ಓನ್ಲಿ ದಟ್, ಅವ್ರು ಮಾತ್ರ ಅಲ್ಲ, ಇನ್ನು ತುಂಬ ಜನ ನೀವು ನೋಡೋದಾದರೆ ಯಾವುದು ಮಾರ್ಗನ್ ಸ್ಟ್ಯಾನ್ಲಿ ಅವರು 1,05,000 ಟಾರ್ಗೆಟ್ ಕೊಡ್ತಾ ಇದ್ದಾರೆ ಯಾವುದಕ್ಕೆ, ಸೆನ್ಸೆಕ್ಸ್ಗೆ ಅಂತ ಅಂದ್ಬಿಟ್ಟು. ಸೊ ಅದಲ್ಲದೆ ನಾವು ಮತ್ತೆ ಇನ್ನು ಅಪ್ಡೇಟ್ಸ್ ನೋಡೋದಾದರೆ ದೆನ್ ನೆಕ್ಸ್ಟ್. ಆ್ಯಂಡ್ ನಾವು ಇವತ್ತಿನ ನ್ಯೂಸಲ್ಲಿ ಮತ್ತೆ ಇಂಪಾರ್ಟೆಂಟ್ ನ್ಯೂಸ್ ಏನಾದರೂ ನೋಡ್ಬೋದು ಅಂತಂದರೆ ಈ ಕೇತನ್ ಪರೇಖ್ ಅವ್ರ ನ್ಯೂಸ್. ಈ ನ್ಯೂಸ್ ಸೆಬಿ ಅವರು ಒಂದು ರಿಪೋರ್ಟ್ ಪಬ್ಲಿಷ್ ಮಾಡಿದ್ದಾರೆ, ಅರೌಂಡ್ 188 ಪೇಜಸ್ ಇರೋ ರಿಪೋರ್ಟು. ಇದರಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂತಂದರೆ, ಫ್ರಂಟ್ ರನ್ನಿಂಗ್ ಕೇಸಲ್ಲಿ ಇವ್ರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಶೋಕಾಸ್ ನೋಟಿಸ್ ಅಂತಂದರೆ ಯಾಕೆ ಈ ಥರ ಆಯಿತು, ಫಸ್ಟ್ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಅಂದ್ಬಿಟ್ಟು ಕೇಳೋವಂಥದ್ದು. ಏನಾಗುತ್ತೆ ಅಂತಂದರೆ, ಇಮ್ಯಾಜಿನ್ ನಿಮ್ಮೂರಲ್ಲಿ ಒಂದು ದೊಡ್ಡದೊಂದು ಫ್ಯಾಕ್ಟ್ರಿ ಇದೆ ಅಂದ್ಕೊಳ್ಳಿ. ಏನು ಪ್ರೊಡ್ಯೂಸ್ ಮಾಡುತ್ತೆ ಅದು, ಓಕೆ, ಮೈದಾ ಹಿಟ್ಟು ಪ್ರೊಡ್ಯೂಸ್ ಮಾಡುತ್ತೆ ಅಂದ್ಕೊಳ್ಳಿ. ಸೊ ಆ ಫ್ಯಾಕ್ಟ್ರಿಯಿಂದ ಆಲ್ಮೋಸ್ಟ್ ಒಂದು ದಿನಕ್ಕೆ 20 ಪ್ಯಾಕೆಟ್ ಮಾತ್ರ ಪ್ರೊಡ್ಯೂಸ್ ಆಗ್ತಿದ್ದಾವೆ ಅಂದ್ಕೊಳ್ಳಿ. 20 ಪ್ಯಾಕೆಟ್ ಮಾತ್ರ ಅಷ್ಟೇ ಲಿಮಿಟ್ ಇರೋದು. ಬಟ್ ಯಾರೋ ದೊಡ್ಡ ಕಂಪ್ನಿ ಬಂದುಬಿಟ್ಟು ಅಲ್ಲಿ ಬೈ ಮಾಡಬೇಕು ಅಂತ ಅಂದ್ಬಿಟ್ಟು ಎಷ್ಟು 1000 ಪ್ಯಾಕೆಟ್ಸ್ ಬೈ ಮಾಡಬೇಕು ಅಂತ ನೋಡಿ ಬರುತ್ತೆ. ಅಲ್ಲಿಗೆ ಬಂದಾದಮೇಲೆ ಅದನ್ನು ನೋಡ್ಕೊಂಡ್ಬಿಟ್ಟು ನೀವೇನು ಮಾಡ್ತೀರಾ, ನೀವು ಫಸ್ಟೇ ಆ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಗೊತ್ತಾಗಿದ ತಕ್ಷಣ ನೀವೇನು ಮಾಡ್ತೀರಾ, ಫಸ್ಟೇ ನೀವು ಒಂದು 100 ಪ್ಯಾಕೆಟ್ಸು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೀವು ತೊಗೊಂಡು ಸೈಡ್ ಇಟ್ಕೊಬಿಡ್ತೀರಾ. ಸೈಡ್ ಇಟ್ಕೊಬಿಟ್ಟಿದ ತಕ್ಷಣ ಇವಾಗ 1000 ಪ್ಯಾಕೆಟ್ಸ್ ಅಲ್ವಾ, ಒಂದು ದಿನಕ್ಕೆ 20 ಪ್ಯಾಕೆಟ್ಸ್ ಮಾತ್ರನೇ ಪ್ರೊಡ್ಯೂಸ್ ಆಗ್ತಿರೋದು ಫ್ಯಾಕ್ಟ್ರಿಯಲ್ಲಿ ಅಲ್ವಾ. 1000 ಪ್ಯಾಕೆಟ್ಸು ಯಾರು ತೊಗೊತಿರೋದು, ಬಿಗ್ ಕ್ಲೈಂಟ್ ಯಾರಾದರೂ ಬರ್ತಾರಲ್ವಾ ಅವರು. ಬಟ್ ನೀವೆಷ್ಟು ತೊಗೊಳ್ತಿದ್ದೀರಾ, 100 ತೊಗೊಂಡು ನೀವು ಸೈಡ್ ಇಟ್ಕೊಬಿಡ್ತೀರಾ ಜನರಲಿ. ಆವಾಗ ಅವ್ರು ಎಷ್ಟು 1000 ತೊಗೊಂಡಿದ್ದ ತಕ್ಷಣ ಏನಾಗುತ್ತೆ, ಅಲ್ಲಿ ಖಾಲಿ ಆಗಿಬಿಡುತ್ತೆ, ಫುಲ್ ಖಾಲಿ ಆಗಿಬಿಡುತ್ತೆ. ಅವಾಗ ಡಿಮ್ಯಾಂಡ್ ಜಾಸ್ತಿ ಆಗಿಬಿಡುತ್ತೆ ನಿಮ್ಮೂರಲ್ಲಿ. ಡಿಮ್ಯಾಂಡ್ ಜಾಸ್ತಿ ಆದಾಗ ಏನಾಗುತ್ತೆ, ಜನರಲಿ ಪ್ರೈಸಸ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ ಅಲ್ವಾ. ಆ ಟೈಮಲ್ಲಿ ನೀವೇನು ಮಾಡ್ತೀರಾ, ನಿಮ್ಮ ಹತ್ರ 100 ಪ್ಯಾಕೆಟ್ಸ್ ಇರುತ್ತಲ್ಲೋ ಅದನ್ನು ಸೆಲ್ ಮಾಡಿಬಿಡ್ತೀರಾ ಹೈ ಕಾಸ್ಟ್ಗೆ ಅಲ್ವಾ. ದ ಸೇಮ್ ಥಿಂಗ್ ಇಲ್ಲಿ ಇದನ್ನೇ ನಾವು ಫ್ರಂಟ್ ರನ್ನಿಂಗ್ ಅಂತ ಅಂದ್ಬಿಟ್ಟು ಕರಿತೀವಿ. ಫ್ರಂಟ್ ರನ್ನಿಂಗ್ ಅಂತಂದರೆ ಏನಿಲ್ಲ, ಸಿಂಪಲ್. ಫಸ್ಟು ನಾವು ಇನ್ಸೈಡ್ ಇನ್ಫಾರ್ಮೇಷನ್, ಪಬ್ಲಿಕ್ಕಲ್ಲಿ ಇಲ್ಲದೇ ಇರೋ ಇನ್ಫಾರ್ಮೇಷನ್ ಫಸ್ಟ್ ನಮ್ಗೆ ಬಂದಿದ್ದ ತಕ್ಷಣ ನಾವು ಫಸ್ಟ್ ಶೇರ್ಸ್ ತೊಗೊಂಡ್ಬಿಡ್ತೀವಿ. ತೊಗೊಂಡ್ಬಿಟ್ಟು ಅದಾದಮೇಲೆ ಮತ್ತೆ ಆ ಇನ್ಫಾರ್ಮೇಷನ್ ಹೊರಗಡೆ ಬರುತ್ತಲ್ಲೋ, ಶೇರ್ಸ್ ಪ್ರೈಸ್ ಕಾಸ್ಟ್ ಜಾಸ್ತಿ ಆಗುತ್ತಲ್ವ, ಆವಾಗ ನಾವು ಅಲ್ಲಿ ಸೆಲ್ ಮಾಡಿಬಿಡ್ತೀವಿ. ಅಲ್ಲಿ ಸೆಲ್ ಮಾಡಿದ ತಕ್ಷಣ ಏನಾಗುತ್ತೆ, ನಮಗೆ ಪ್ರಾಫಿಟ್ ಅನ್ನೋದು ಬುಕ್ ಆಗಿಬಿಡುತ್ತೆ. ದ ಸೇಮ್ ಥಿಂಗ್ ಇವ್ರು ಮಾಡಿದ್ದಾರೆ. ಯಾವ ಥರ, ಇವರು ಈ ಕೇತನ್ ಪರೇಖ್ ಇವರೊಬ್ಬರೇ ಮಾಡಿಲ್ಲ, ಇವ್ರ ಜೊತೆಗೆ ಬಂದುಬಿಟ್ಟು ಇನ್ನೊಬ್ರು ಇದ್ದಾರೆ, ರೋಹಿತ್ ಸಾಲ್ಗೋಕರ್ ಅಂತ ಅಂದ್ಬಿಟ್ಟು. ಇವರಿಬ್ಬರು ಸೇರ್ಕೊಬಿಟ್ಟು 20 ಡಿಫ್ರೆಂಟ್ ಎಂಟಿಟೀಸ್ ಅಂದರೆ ಡಿಫ್ರೆಂಟ್ ಫರ್ಮ್ಸ್ ಜೊತೆ ಸೇರ್ಕೊಬಿಟ್ಟು ಇದನ್ನು ಆಲ್ಮೋಸ್ಟ್ 66 crore ವರ್ತ್ ಆಫ್ ಸ್ಕ್ಯಾಮ್ ಮಾಡಿದ್ದಾರೆ ಇವರು. ನಾಟ್ ಓನ್ಲಿ ದಟ್, ಇವರು ಎಂತೆಂಥ ಕಂಪ್ನಿ ಟಾರ್ಗೆಟ್ ಮಾಡಿದ್ದಾರೆ ಅಂತಂದರೆ HDFC, ಟೈಟಾನ್ ಅಂತ ಅಂದ್ಬಿಟ್ಟು. ಈ ರಿಪೋರ್ಟ್ನ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ, ಹೋಗ್ಬಿಟ್ಟು ನೋಡಿ ಸರಿನಾ, ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಆ್ಯಂಡ್ ಅಷ್ಟು ಮಾತ್ರನೇ ಅಲ್ಲದೆ ಇವ್ರದ್ದು ಏನು ವಾಟ್ಸಪ್
ಈ ವಾಟ್ಸಪ್ಪಲ್ಲಿ ಏನು ಕೋಡಿಂಗ್ ಮೆಸೇಜಸ್ ಏನೇನು ಮಾಡ್ಕೊಂಡಿದ್ರು ಎಲ್ಲ ಕೂಡ ಇನ್ಫಾರ್ಮೇಷನ್ ನಮ್ಗೆ ಇಲ್ಲಿ ಸಿಗುತ್ತೆ. ಇವ್ರದ್ದು ಸಪ್ರೇಟ್ ಒಂದು ಗ್ರೂಪೇ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ, ಇಲ್ಲಿ ಗ್ರೂಪ್ ರೆಡಿ ಮಾಡ್ಕೊಬಿಟ್ಟು ಓಕೆ ಈ ಟೈಮಲ್ಲಿ ಬೈ ಮಾಡಿ, ಈ ಟೈಮಲ್ಲಿ ಸೆಲ್ ಮಾಡಿ ಅಂತ ಅಂದ್ಬಿಟ್ಟು ಒಬ್ರಿಗೊಬ್ರು ಇನ್ಫಾರ್ಮ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಈ ರೋಹಿತ್ ಸೋಲ್ಗಾಂಕರ್ ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ, ಇವರು ಇಂಡಿಯನ್ ಸಿಟಿಸನ್ ಅಲ್ಲ, ಇವರು ಸಿಂಗಾಪುರ್ ಸಿಟಿಸನ್. ಇವ್ರು ಏನು ಮಾಡ್ತಿದ್ರು ಅಂತಂದರೆ, ಇವರು ಮೋತಿಲಾಲ್ ಒಸ್ವಾಲ್ ಮತ್ತು ನುವಾಮ ಅವ್ರ ಹತ್ರ ಇವ್ರಿಗೆ ಕಾಂಟ್ರಾಕ್ಟ್ ಇತ್ತು. ಏನು, ಯಾರಾದರೂ ದೊಡ್ಡ ಕ್ಲೈಂಟ್ಸ್ ಯಾರಾದರೂ ಬಂದರೆ ಅವ್ರನ್ನ ತೊಗೊಂಡೋಗ್ಬಿಟ್ಟು ಅವ್ರ ಬ್ರೋಕರೇಜ್ ಯಾರು ಮೋತಿಲಾಲ್ ಒಸ್ವಾಲ್ ಹತ್ರ ಇಲ್ಲಾಂದರೆ ನುವಾಮ ಹತ್ರ, ಆ ಬ್ರೋಕರೇಜ್ ಕಂಪ್ನೀಸ್ ಹತ್ರ ಹೋಗ್ಬಿಟ್ಟು ಏನು ಅವ್ರನ್ನ ಎನ್ರೋಲ್ ಮಾಡಿಸೋದು, ಈ ಥರ ಮಾಡ್ತಿದ್ರು ಅವರು. ಆಲ್ಮೋಸ್ಟ್ $2.5 ಟ್ರಿಲಿಯನ್ ವರ್ತ್ ಆಫ್ ಆ ಥರದ ಅಷ್ಟು ದೊಡ್ಡ ಕ್ಲೈಂಟ್ಸ್ ಎಲ್ಲ ಕೂಡ ಇವ್ರ ಕೈಯಲ್ಲಿ ಗೊತ್ತಿದ್ರು, ಯು ಎಸ್ ಫಾರ್ಮ್ಸ್ ಕಡೆಯಿಂದ. ಸೊ ಅಷ್ಟು ದೊಡ್ಡ ಕ್ಲೈಂಟ್ಸ್ ಇರಬೇಕಾದ್ರೆ ಆಬ್ವಿಯಸ್ಲಿ ಏನಾಗುತ್ತೆ, ಅವ್ರಿಗೆ ಇನ್ಫಾರ್ಮೇಷನ್ ತುಂಬ ದೊಡ್ಡದಾಗಿ ಸಿಗುತ್ತಲ್ವಾ. ಏನಾದರೂ ಇವಾಗ ಬ್ಲ್ಯಾಕ್ ಡೀಲ್ಸ್ ಆಗ್ತಿರ್ಬೋದು, ಈ ಥರದ್ದು ಏನಾದರೂ ಆಗ್ತಿದ್ರೆ ಫಸ್ಟೇ ಬರುತ್ತಲ್ಲ ಇನ್ಫಾರ್ಮೇಷನ್. ಆ ಇನ್ಫಾರ್ಮೇಷನ್ ತಂದುಬಿಟ್ಟು ಕೇತನ್ ಪಾರಕ್ ಅವ್ರು ಕೊಟ್ಬಿಡೋದು. ಕೇತನ್ ಪಾರಕ್ ಅವ್ರು ಕೊಟ್ಬಿಟ್ಟಿದ ತಕ್ಷಣ ಇವ್ರೇನು ಮಾಡೋದು, ಅದನ್ನು ಮಾರ್ಕೆಟಲ್ಲಿ ಎಕ್ಸಿಕ್ಯೂಟ್ ಮಾಡೋದು. ಅದು ಇವ್ರು ತುಂಬ ಬುದ್ಧಿವಂತರು. ಏನು ಮಾಡಿದ್ದಾರೆ ಗೊತ್ತಾ, ಇವ್ರ ಹೆಸರಲ್ಲಿ ಏನೂ ಮಾಡಿಲ್ಲ. ಇವ್ರ ವೈಫ್ ಹೆಸರಲ್ಲಿ ಮತ್ತು ಇವ್ರಿಗೆ ಗೊತ್ತಿರೋರ ಹೆಸರಲ್ಲಿ ಅಲ್ಲಿ ಮಾತ್ರ ಮಾಡಿದ್ದಾರೆ. ಯಾಕೆ ಅಂತಂದರೆ ಇವ್ರು ಫಸ್ಟ್ ಟೈಮ್ ಅಲ್ಲ ಇವ್ರು ಮಾಡಿರೋದು. ಈ ಥರದ್ದು 2000 ಮಾಡಿದ್ರು ಇವರು. ಆ ಟೈಮಲ್ಲೇ ಸೆಬಿ ಇವ್ರನ್ನ ಅರೆಸ್ಟ್ ಮಾಡಿಬಿಟ್ಟು ಏನು ಆಲ್ಮೋಸ್ಟ್ 14 years ಈ ಪ್ರಿಸನ್ ಮಾಡಿತ್ತು. ಬಟ್ ಅದಾದಮೇಲೆ ಮತ್ತೆ ನಮಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಏನಂತಂದರೆ, ಇವಾಗ ಮತ್ತೆ ಇದನ್ನು ಸೇಮ್ ಥಿಂಗ್ ಇನ್ನೊಂದ್ಸಲಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಶೋಕಾಸ್ ನೋಟಿಸ್ ಇವರು ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ಅ ಕೈಂಡ್ ಆಫ್ ಎ ಸ್ಕ್ಯಾಮ್. ಇದು ಜನರಲಿ ಹರ್ಷದ್ ಮೆಹ್ತಾ ಟೈಮಲ್ಲಿ ನಡೀತಿತ್ತು, ಈ ಫ್ರಂಟ್ ರನ್ನಿಂಗ್ ಅನ್ನೋದು ತುಂಬ ಕಾಮನ್ ಆಗಿ. ಆ್ಯಂಡ್ ಸೇಮ್ ಥಿಂಗ್ ಈ ಪರ್ಸನು ಕೂಡ ಹರ್ಷದ್ ಮೆಹ್ತಾ ಅವ್ರ ಕಾಂಟ್ಯಾಕ್ಟಲ್ಲಿ ಇದ್ದರು ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಆ್ಯಂಡ್ ನಾಟ್ ಓನ್ಲಿ ದಟ್, ಇವಾಗ ಸದ್ಯಕ್ಕೆ ಇದು ಆಲ್ಮೋಸ್ಟ್ 66 crores ಅಂದರೆ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್ ಅಲ್ವಾ. ಸೊ ಮೇ ಬಿ ಇದೇ ಇರ್ಬೋದು ರೀಸನ್ ಇವತ್ತು ಮಾರ್ಕೆಟ್ ಬೀಳೋದಕ್ಕೆ. ಅಂದರೆ ಸ್ವಲ್ಪ ಮಟ್ಟಿಗೆ ಇದೊಂಚೂರು ಕಾಸ್ ಮಾಡಿರ್ಬೋದು. ಅದು ಬಿಟ್ಟರೆ ಮತ್ತೆ ರುಪಿ ಡಿಪ್ರಿಸಿಯೇಷನ್ ನಮಗೆ ಕೆಟ್ಟದಂತ ಅಂದ್ಬಿಟ್ಟು ಹೇಳೋಕ್ಕಾಗಲ್ಲ, ಕಂಪ್ಲೀಟ್ಲಿ ಕೆಟ್ಟದಂತ ಅಂದ್ಬಿಟ್ಟು ಹೇಳೋಕ್ಕಾಗಲ್ಲ. ರುಪಿ ಡಿಪ್ರಿಸಿಯೇಷನ್ ಯಾಕೆ ಕೆಟ್ಟದಂತ ಅಂದ್ಬಿಟ್ಟು ಹೇಳೋಕ್ಕಾಗಲ್ಲ ಅಂತಂದರೆ, ಇವಾಗ ನಿಮ್ಗೆ ಸಿಂಪಲಾಗಿ ಹೇಳ್ತೀನಿ ಕೇಳಿ. ನೀವು ₹10 ತೊಗೊತಿರ್ತೀರ ಒಂದು ವಸ್ತುನ, ಸರಿನಾ? ಏನಾದರೂ ಆಗಲಿ, ಒಂದು ಮೊಸರು ಪ್ಯಾಕೆಟು ₹10 ತೊಗೊತಿರ್ತೀರ. ಇಲ್ಲಿ ತೊಗೊತಿದ್ದೀರಾ, ಅದನ್ನ ಎಕ್ಸ್ಪೋರ್ಟ್ ಮಾಡ್ತೀರಾ ಇಲ್ಲಿಗೆ ಫಾರಿನ್ ಕಂಟ್ರೀಸ್ಗೆ. ಅಲ್ಲೇನು ಮಾಡ್ತಾರೆ, ನಿಮಗೆ $1 ಕೊಡ್ತಾರೆ ಅಂದ್ಕೊಳ್ಳಿ. ಅದಕ್ಕೆ $1 ಕೊಟ್ಟರೆ ಏನಾಗುತ್ತೆ, ಅಲ್ಲಿ ₹80 ನಿಮಗೆ ಬರುತ್ತೆ ಅಲ್ವಾ. ಇವಾಗ ರುಪಿ ಡಿಪ್ರಿಸಿಯೇಷನ್ ಅಂತಂದರೆ ನಾವು $1ಗೆ ₹80 ಕೊಡ್ತೀವಲ್ವಾ. ಸೊ $1ಗೆ ₹80 ಕೊಟ್ಟರೆ, ಇಫ್ ಇನ್ ಕೇಸ್ ಅದು ₹85ಗೆ ಇನ್ಕ್ರೀಸ್ ಆದರೆ ಆವಾಗ ನಿಮಗೆ ದುಡ್ಡು ಜಾಸ್ತಿ ಬರುತ್ತೆ ಇಂಡಿಯಾಗೆ ಅಲ್ವಾ. ದ ಸೇಮ್ ಥಿಂಗ್ ಹ್ಯಾಪನಿಂಗ್ ಹಿಯರ್. ಇಲ್ಲೂ ಕೂಡ ಅದೇ ಆಗುತ್ತೆ. ಇವಾಗ ಡಿಪ್ರಿಸಿಯೇಷನ್ ಆದರೆ ₹80 ಬರೋದು $1ಗೆ ₹85 ನಮ್ಗೆ ಆಗುತ್ತೆ. ಸರ್ ಇನ್ಕ್ರೀಸ್ ಆದಂಗಲ್ವಾ ನೀವು ಅಂತಂದರೆ ಅಲ್ಲ. ಇವಾಗ ಒಂದು ವಸ್ತುಗೆ ಅಂದರೆ $ಗೆ ನೀವು ₹80 ಕೊಡ್ತಿರೋದು ₹85 ಕೊಡ್ತಿದ್ದೀರಾ ಅಲ್ವಾ. ಕೊಡ್ತಿದ್ದೀರಾ ಅಂತಂದರೆ ನಿಮ್ಮ ವ್ಯಾಲ್ಯೂ ಕಡಿಮೆ ಆದಂಗೆ ತಾನೇ, ರುಪಿ ವ್ಯಾಲ್ಯೂ ಕಡಿಮೆ ಆದಂಗೆ ಅಲ್ವಾ. ಅದನ್ನೇ ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಸೊ ಈ ಡಿಪ್ರಿಸಿಯೇಷನ್ ಅನ್ನೋದು ಯಾವ ಸೆಕ್ಟ್ರಿಗೆ ಇಂಪಾರ್ಟೆಂಟ್ ಅಂತಂದರೆ, IT ಮತ್ತು ಫಾರ್ಮಾ ಸೆಕ್ಟ್ರಲ್ಲಿ ತುಂಬ ರೋಲ್ ಪ್ಲೇ ಮಾಡುತ್ತೆ. ಯಾಕೆಂದರೆ ನಾವು ಇಂಡಿಯನ್ ಮಾರ್ಕೆಟ್ಸ್ IT ಮತ್ತು ಫಾರ್ಮಾ ಸೆಕ್ಟ್ರಲ್ಲಿ ತುಂಬ ಎಕ್ಸ್ಪೋರ್ಟ್ಸ್ ಮಾಡ್ತೀವಿ US ಮತ್ತು ಆಲ್ಮೋಸ್ಟ್ ಯುರೋಪಿಯನ್ ಕಂಟ್ರೀಸ್ಗೆ ಎಲ್ಲದಕ್ಕೂ. ಆ್ಯಂಡ್ ಅದು ಬಿಟ್ಟರೆ ಸೊ ಅದರಿಂದನೇ ಮತ್ತು ಇವತ್ತಿನ ಏನು ಡಿಪ್ರಿಸಿಯೇಷನ್ ಆಗಿದೆ ಅಲ್ವಾ, ಅದೊಂಚೂರು ನಮಗೆ ಪಾಸಿಟಿವೇ. ಬಟ್ ಅದು ಅಷ್ಟೊಂದು ಯಾವಾಗಲೂ ತುಂಬ ಡಿಪ್ರಿಸಿಯೇಷನ್ ಆಗೋದು ಕೂಡ ಒಳ್ಳೆಯದಲ್ಲ. ಆ್ಯಂಡ್ ಈ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸಸ್ ಇದೆ ಅಲ್ವಾ, ಈ ಒಂದು ಇಂಡೆಕ್ಸು ತುಂಬ ಜಾಸ್ತಿ ಆಗಿದೆ. ನೀವು ಎನರ್ಜಿ ಸೆಕ್ಟರ್ ನೋಡೋದಾದರೆ ಇಂಡಿಯಾದಲ್ಲಿ ಜಸ್ಟ್ ಮಿನಿಟ್, ಓಕೆ, ಎನರ್ಜಿ ಸೆಕ್ಟರ್ ನೋಡೋದಾದರೆ ಆಲ್ಮೋಸ್ಟ್ 0.5% ಇನ್ಕ್ರೀಸ್ ಆಗಿದೆ ಅಲ್ವಾ. 0.5% ಇನ್ಕ್ರೀಸ್ ಆಗಿದೆ ಅಂತಂದರೆ ಯಾಕೆ ಅಂತಂದರೆ, ಮಿನಿಸ್ಟ್ರಿ ಏನಿದೆ ಅಲ್ವಾ, ಸೆಂಟ್ರಲ್ ಗೌರ್ಮೆಂಟು ಒಂದು ಆರ್ಡರ್ ಕೊಡುತ್ತೆ ಯಾರಿಗೆ, ONGC ಮತ್ತು ಗೇಲ್ ಅವ್ರಿಗೆ. ಏನಂತ, ಟು ಅಲಾಕೇಟ್ ಎಲ್ ಪಿ ಜಿನ ಅಲಾಕೇಟ್ ಮಾಡಿ ಏನು ಶ್ರಿಂಕೇಜ್ ಅಂದರೆ ಇದು ಏನು ಕಡಿತಗೊಳಿಸ್ತಾ, ಅಂದರೆ ಇದು ಆಲ್ರೆಡಿ ಸಪ್ಲೈ ಮಾಡ್ತಿರೋದನ್ನ ಅಷ್ಟು ಒಂಚೂರು ಕಡಿಮೆ ಮಾಡ್ತಾ, ಯಾವುದಕ್ಕೆ, ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪ್ನೀಸ್ಗೆ ಫೇಸರ್ ಮ್ಯಾನರಲ್ಲಿ ಅದನ್ನು ಮೂವ್ ಮಾಡ್ತಾ ಹೋಗಿ ಅಂತ ಅಂದ್ಬಿಟ್ಟು ಒಂದು ಆರ್ಡರ್ ಕೊಡುತ್ತೆ. ಇದನ್ನು ಕೊಟ್ಟರೆ ಏನಾಗುತ್ತೆ, ಫಸ್ಟ್ ಇಷ್ಟಕ್ಕೆ ಮುಂಚೆ ಕೊಡ್ತಿರ್ಲಿಲ್ಲ. ಅಂದರೆ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪ್ನೀಸ್ಗೆ ಇದು ಸಪ್ಲೈ ಮಾಡ್ತಿರ್ಲಿಲ್ಲ ONGC ಮತ್ತು ಗೇಲ್ ಅವರು. ಬಟ್ ಅದಾದಮೇಲೆ ಏನಾಯಿತು, ಈ ಆಲ್ಮೋಸ್ಟ್ 2.55 ಮಿಲಿಯನ್ ಮೆಟ್ರಿಕ್ ಟನ್ಸ್ ಪರ್ ಡೇ ಪ್ರೊಡ್ಯೂಸ್ ಆಗೋದನ್ನ 1.3 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಷ್ಟು
ನೀವು ಸಪ್ಲೈ ಮಾಡಿ ಯಾರಿಗೆ, ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪ್ನೀಸ್ಗೆ ಅಂತ ಅಂದ್ಬಿಟ್ಟು ಹೇಳಿದರೆ ಇವಾಗ ಏನಾಗುತ್ತೆ, ಓಕೆ ಆ ಥರ ಹೇಳಿದ್ರೆ ಏನಾಗುತ್ತೆ, ಇವರು ಹೊರಗಡೆಯಿಂದ ತೊಗೊಳ್ಳೋದು, ಯಾರು ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕಂಪ್ನೀಸ್ ಇರ್ತಾರಲ್ವಾ, ಅವರು ಹೊರಗಡೆಯಿಂದ ತೊಗೊಳ್ಳೋದು ಕಡಿಮೆ ಆಗುತ್ತೆ. ಕಡಿಮೆ ಆದರೆ ಅವ್ರು ಆಲ್ಮೋಸ್ಟ್ 3 ರೂಪೀಸ್ ಪರ್ ಕೆ ಜಿಗೆ ತೊಗೊಳ್ತಿದ್ರು ಫಸ್ಟ್ ಇಷ್ಟಕ್ಕೆ ಮುಂಚೆ, ಬಟ್ ಅದು ಇವಾಗ 1.5 ರೂಪೀಸ್ ಪರ್ ಕೆ ಜಿಗೆ ರೆಡ್ಯೂಸ್ ಆಗುತ್ತೆ. ಸೊ ನಿಮಗೆ ರಾ ಮೆಟೀರಿಯಲ್ ಕಾಸ್ಟ್ ರಿಡ್ಯೂಸ್ ಆಗ್ತಿದೆ ಅಂದರೆ ಆ ಒಂದು ಸಿನಾರಿಯೋದಲ್ಲಿ ನೀವು ಸೇಮ್ ಪ್ರೈಸ್ಗೆ ನೀವು ಮಾರ್ತಿದ್ದೀರ ಅಂತ ಅಂದರೆ ಪ್ರಾಡಕ್ಟ್ನ ಇಷ್ಟಕ್ಕೆ ಮುಂಚೆ ಮಾರ್ತಿದ್ರು ಎಷ್ಟಕ್ಕೆ ಮಾರ್ತಿದ್ರು ಅಷ್ಟಕ್ಕೇ ಅದು ಪ್ರಾಫಿಟಬಲ್ಲೇ ಅಲ್ವಾ ನಮಗೆ ಆಲ್ಮೋಸ್ಟು. ಸೊ ದಟ್ಸ್ ವೈ ಇವತ್ತಿನ ಎನರ್ಜಿ ಸೆಕ್ಟರಲ್ಲಿ ನಾವು ಪಾಸಿಟಿವ್ ಮೂಮೆಂಟ್ನ ಕಾಣಿಸ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ನಾವು ಎನರ್ಜಿ ಸೆಕ್ಟರಲ್ಲಿ ಇನ್ನೊಂದು ನೋಡೋದಾದರೆ, ನಾವು ಎನರ್ಜಿ ಸೆಕ್ಟರ್ ಮ್ಯಾಪ್ ನೋಡಿ, ಜಸ್ಟ್ ಒನ್ಸ್ ಏನು ಪ್ರೀವಿಯಸ್ ಮ್ಯಾಪ್ ಏನಿದೆ ಅಲ್ವಾ, ಇದನ್ನು ನೋಡೋದಾದರೆ ಆಲ್ಮೋಸ್ಟ್ ಕರೆಕ್ಷನ್ ಆಗಿದೆ. ಸೊ ಇಲ್ಲಿಂದ ರಿಕವರಿ ಆಗೋ ಚಾನ್ಸಸ್ ಜಾಸ್ತಿ ಕಾಣ್ತಿದ್ದಾವೆ ಎನರ್ಜಿ ಸೆಕ್ಟ್ರಲ್ಲಿ. ಸೊ ಆಲ್ಮೋಸ್ಟ್ ಒಂದು ಸಪೋರ್ಟ್ ಪಾಯಿಂಟ್ ಹತ್ರ ಬಂದುಬಿಟ್ಟು ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗ್ತಾ ಇದೆ. ಸೊ ಇಲ್ಲಿಂದ ಲಿಟ್ಲ್ ಬಿಟ್ ನಾವು ಪಾಸಿಟಿವಿಟಿ ಇಲ್ಲಿ ಕಾಣ್ಬೋದು ಇಲ್ಲಿ ಎನರ್ಜಿ ಸೆಕ್ಟ್ರಲ್ಲಿ. ಆ್ಯಂಡ್ ನಾವು ನೆಕ್ಸ್ಟ್ ಇನ್ನೊಂದು ವಿಚಾರ ಮಾತಾಡ್ಕೊಳ್ಳೋದಾದರೆ ಡಿಮಾರ್ಟ್ ಅಂದರೆ ಅವೆನ್ಯೂ ಸೂಪರ್ ಮಾರ್ಟ್ಸ್ ಇವ್ರ ಪೇರೆಂಟ್ ಕಂಪ್ನಿ, ಅಂದರೆ ಡಿಮಾರ್ಟ್ ಅಂತ ಅಂದ್ಬಿಟ್ಟು ಜಸ್ಟ್ ನಾವು ನಮಗೆ ಗೊತ್ತಿರೋ ನೇಮು ಇದೆ ಅಲ್ವಾ ಡಿಮಾರ್ಟ್. ಸೊ ಡಿಮಾರ್ಟ್ ಅವರು ಅವರ ಫೈನಾನ್ಷಿಯಲ್ ಔಟ್ಲುಕ್ ಒಂದು ಕೊಟ್ಟಿದ್ದಾರೆ. ಏನಂತಂದರೆ ಅವ್ರ ರೆವೆನ್ಯೂ ಬಂದುಬಿಟ್ಟು ಆಲ್ಮೋಸ್ಟ್ 18% ಇಯರ್ ಇನ್ಕ್ರೀಸ್ ಆಗಿದೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಈ ರಿಟೇಲ್ ಸೆಕ್ಟರ್ ಏನಿತ್ತಲ್ವಾ, ಇದನ್ನು ಆಲ್ಮೋಸ್ಟ್ ತುಳಿದು ಬಿಡ್ತಿದೆ ಯಾವುದು ಕ್ವಿಕ್ ಕಾಮರ್ಸ್ ಅಂತ ಅಂದ್ಬಿಟ್ಟು ನಾವು ಅಂದ್ಕೊಂಡಿದ್ವಿ. ಕ್ವಿಕ್ ಕಾಮರ್ಸ್ ಅವ್ರು ನೋಡಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಬ್ಲಿಂಕಿಟ್ ಅವರು ಮತ್ತು ಯಾರು ಜೆಪ್ಟೋ ಅವರು, ಝೊಮ್ಯಾಟೊ ಅವರು ಇದೇನಿದಾರಲ್ವಾ, ಇವರೆಲ್ಲ ಕ್ವಿಕ್ ಕಾಮರ್ಸ್ ಅಂತ ಕರಿತೀವಿ. ಅಂದರೆ ವಿತಿನ್ 10 ಮಿನಿಟ್ಸಲ್ಲಿ ಡೆಲಿವರಿ ಮಾಡ್ತಾರೆ. ಹಂಗಿರಬೇಕಾದ್ರೆ ಮನೆಗೆ ತಂದುಬಿಟ್ಟು ಕೊಡಬೇಕಾದ್ರೆ ಯಾರು ಡಿಮಾರ್ಟ್ಗೆ ಹೋಗ್ತಾ ಅಂತಾರೆ. ಅಟ್ ದ ಸೇಮ್ ಟೈಮ್ ಕಾಸ್ಟು ಕೂಡ ತುಂಬ ಕಡಿಮೆ ದ್ಯಾನ್ ಕಂಪೇರ್ ಟು ದೋಸ್ ಯಾವುದು ರಿಟೇಲ್ ಸೆಕ್ಟರ್ಸ್ ಕಂಪೇರ್ ಮಾಡಿದ್ರೆ. ಸೊ ಹಂಗಿರ್ಬೇಕಾದ್ರೆ ಇದನ್ನು ಆಲ್ಮೋಸ್ಟ್ ತುಳಿದೇ ಬಿಡ್ತು ಅನ್ನೋ ಟೈಮಲ್ಲಿ ಇವಾಗ ನಾವು ಅನಲೈಸ್ ಮಾಡಿದ ಪ್ರಕಾರ ಓಕೆ, ಒಂದು ಸ್ಮಾಲ್ ನ್ಯೂಸ್ ಬಂದರೂ ಕೂಡ ಇದರಲ್ಲಿ ಸ್ಟಾಕಲ್ಲಿ ಬೌನ್ಸ್ ಬ್ಯಾಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಇವ್ರು ಏನು ಮಾಡಿದ್ದಾರೆ ಅಂದರೆ 18% ಇಯರ್ ಏನು ರೆವೆನ್ಯೂ ಗ್ರೋತ್ ತೋರಿಸಿದಾರಲ್ವಾ, ಆ್ಯಂಡ್ ತುಂಬ ಚೆನ್ನಾಗಿದೆ. 18% ಅಂತಂದರೆ ತುಂಬ ಒಳ್ಳೆ ರಿಟರ್ನ್ಸ್, ಅಂದರೆ ರೆವೆನ್ಯೂವೇ. ಬಟ್ ಮಾರ್ಜಿನ್ಸ್ ಎಷ್ಟು ಅಂದರೆ ಒಳ್ಳೆ ಮಾರ್ಜಿನ್ಸ್ ಬರ್ತವೆ ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದಾವೆ ಮಾರ್ಕೆಟ್ಸ್. ಸೊ ಅದರಿಂದಾಗಿ ಇವತ್ತು ಆಲ್ಮೋಸ್ಟ್ 11% ಇನ್ಕ್ರೀಸ್ ಆಗಿದೆ. ಇದಲ್ಲದೆ ನೋಡಿ ಇಲ್ಲಿ ಬಿಟ್ಟಿರೋದು ಇದಲ್ವಾ, ಏನು ರೆವೆನ್ಯೂ ಎಷ್ಟು ಬರ್ತಿದೆ ಅಂತ ಅಂದ್ಬಿಟ್ಟು ಅವೆನ್ಯೂ ಸೂಪರ್ ಮಾರ್ಟ್ಸ್ ಅಲ್ವಾ ಕೊಡ್ತಿರೋದು ನಮಗೆ. ಸೊ ನಾವು ಇದನ್ನೇ ದ ಸೇಮ್ ಸೆಕ್ಟ್ರಲ್ಲಿ ಯಾವುದಿದಾವಲ್ವಾ, ಸೇಮ್ ಸೆಗ್ಮೆಂಟಲ್ಲಿರೋ ಪ್ಲೇಯರ್ಸ್ ಯಾವುವು, ಈಗ ವಿಶಾಲ್ ಮೆಗಾ ಮಾರ್ಟ್ಸ್ ಮೊನ್ನೆ ರೀಸೆಂಟಾಗಿ ಇದಾಯ್ತಲ್ವ, ಏನು ಲಿಸ್ಟಿಂಗ್ ಆಯ್ತಲ್ವಾ, ಅಲ್ಲೂ ಕೂಡ ಇನ್ಕ್ರೀಸ್ ಆಗಿದೆ. ಬಿಕಾಸ್ ಅಲ್ಲೂ ಕೂಡ ಒಳ್ಳೆ ರಿಟರ್ನ್ಸ್ ಇದ್ದಾವೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು, ಯಾಕೆಂದರೆ ಇದು ಸೇಮ್ ಸೆಗ್ಮೆಂಟ್ ಅಲ್ವಾ ಅದಕ್ಕೋಸ್ಕರ. ಆ್ಯಂಡ್ V2 ರಿಟೇಲ್ಸಲ್ಲಿ ಇವರು ಕೂಡ ಇವರ ರೆವೆನ್ಯೂ ಮಾಡಲ್ ಅಂದರೆ ಇವ್ರದ್ದು ಆಲ್ಮೋಸ್ಟ್ 58% ತೋರಿಸ್ತಿದ್ದಾರೆ ಇನ್ಕ್ರೀಸ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಬಟ್ 58% ಅಂತಂದರೆ ಸ್ಮಾಲ್ ಪ್ಲೇಯರ್ಸಲ್ಲಿರೋ ಅಡ್ವಾಂಟೇಜ್ ಏನಂದರೆ ಇದೆ, ಇವ್ರದ್ದು ಸಿಂಪಲಾಗಿ ಹೇಳ್ತೀನಿ ಕೇಳಿ, ಡಿಮಾರ್ಟ್ ಅವ್ರಿಗಿಲ್ಲದೆ ಇರೋಷ್ಟು ಲಾಭ ಇವ್ರಿಗಿದೆಯಾ ಅಂತಂದರೆ ಆ ಥರ ಅಲ್ಲ. 58% 18% ಅಂತಂದರೆ ಡಿಮಾರ್ಟ್ ಅವ್ರು 1 lakh crores ವರ್ತ್ ಅಂದ್ಕೊಳ್ಳಿ. ಮತ್ತು V2 ರಿಟೇಲ್ ಅವ್ರಿಗೆ 100 crores ಇದೆ ಅಂದ್ಕೊಳ್ಳಿ. ಈ ಕಂಪ್ನಿ ಸೈಜ್ ಸ್ಮಾಲ್ ಕ್ಯಾಪ್ ಅಂದ್ಕೊಳ್ಳಿ, ಮೈಕ್ರೋ ಕ್ಯಾಪ್ ಅಂದ್ಕೊಳ್ಳಿ. ಸೊ 100 crores ಇರೋದನ್ನ ಇವರು 150 crores ಮಾಡೋದೇನು ದೊಡ್ಡ ವಿಚಾರ ಅಲ್ಲ ದೆನ್ ಕಂಪೇರ್ ಟು ಅವೆನ್ಯೂ ಸೂಪರ್ ಮಾರ್ಟ್ಸ್. ಯಾಕೆಂದರೆ ಇವರು 1,18,000 ಅಂದರೆ ಆಲ್ಮೋಸ್ಟ್ 18,000 ರಿಟರ್ನ್ಸ್ ತೋರಿಸ್ಬೇಕು 18%ಗೆ, ಇಲ್ಲಾಂದರೆ 1.5 lakh ತೋರ್ಸೋಕ್ಕಾಗುತ್ತಾ? ಆಲ್ಮೋಸ್ಟ್ 50,000 crores ಕಷ್ಟ ಅಲ್ವಾ. ಬಟ್ ಇವರು 50 crores ಇನ್ಕ್ರೀಸ್ ಮಾಡ್ಕೋಬೋದಲ್ವಾ. ಸೊ ಇದರಲ್ಲಿ 58% ಮತ್ತು ಇದರಲ್ಲಿ 18% ಅಂತಂದರೆ ಇದು ತುಂಬ ಜಾಸ್ತಿ ರಿಟರ್ನ್ಸ್ ಅವೆನ್ಯೂ ಸೂಪರ್ ಮಾರ್ಟ್ಸ್. ಬಟ್ ಇದು ತುಂಬ ಕಡಿಮೆ ರಿಟರ್ನ್ಸ್. ಬಟ್ ಇಯರ್ ಈ ಮಾರ್ಕೆಟ್ ಈ ಸೈಜ್ ಇದೆ ಅಲ್ವಾ, ಈ ಕಂಪನಿ ಸೈಜ್ಗೆ ಕಂಪೇರ್ ಮಾಡಿಕೊಂಡ್ರೆ ಇದು ತುಂಬ ಜಾಸ್ತಿ ಆಗೋಯ್ತು. ಅದಕ್ಕೋಸ್ಕರ ಇದರಲ್ಲಿ ಕೂಡ ಪಾಸಿಟಿವ್ ಮೂಮೆಂಟ್ ನಾವು ಕಾಣಿಸ್ತಿದೆ ನಮಗೆ. ಇಲ್ಲಿ ನಾವು ಈ ಕಂಪ್ನಿ ಬಗ್ಗೆ ಮಾತಾಡ್ಕೋಬೇಕಿದ್ದು. ಚೀನಿಕ್ ಎಕ್ಸ್ಪೋರ್ಟ್ಸ್ ಅಂತ ಅಂದ್ಬಿಟ್ಟು ಏನಿದೆ ಅಲ್ವಾ, ಇದು ಕಂಪ್ನಿಯಲ್ಲಿ ಸ್ವಲ್ಪ ಫಿಶಿ ಆ್ಯಕ್ಟಿವಿಟೀಸ್ ಕಾಣ್ತಿದ್ದಾವೆ ಅಂತ ನನಗನ್ನಿಸ್ತಿದೆ. ಸೊ ದಟ್ಸ್ ವೈ ನನ್ನ ಅನಲೈಸ್ ಪ್ರಕಾರ ಏನಿದೆ ಅಂತ ನಾನು ತೋರಿಸ್ತೀನಿ. ಇಲ್ಲಿ ಒಂದು ಕಂಪ್ನಿ ಅನಲೈಸ್ ಮಾಡೋದು ಯಾವ ಥರ ಏನು ಅಂತ ಅಂದ್ಬಿಟ್ಟು, ಇದು ಅಥೆಂಟಿಕ್ ಅಲ್ವಾ ಅಂತ ಅಂದ್ಬಿಟ್ಟು. ಓಕೆ, ಇಲ್ಲೇನಾಗಿದೆ 5% ಆಲ್ಮೋಸ್ಟ್ ಇನ್ಕ್ರೀಸ್ ಆಗಿದೆ ಅಲ್ವಾ ಇವತ್ತು. ಆ್ಯಂಡ್ ನಾವು ಕರೆಕ್ಟಾಗಿ ನೋಡೋದಾದರೆ ಈ ಕಂಪ್ನಿ ಏನು ಪ್ರಾಡಕ್ಟ್ ಅಂದರೆ ಅವ್ರ ಪ್ರಾಡಕ್ಟ್ ಏನು ಫ್ಯಾಬ್ರಿಕ್ ಅಂತಂದರೆ ಇಟ್ಸ್ ಟೆಕ್ಸ್ಟೈಲ್ ರಿಲೇಟೆಡ್, ಕಂಪ್ಲೀಟ್ಲಿ ಟೆಕ್ಸ್ಟೈಲ್ ರಿಲೇಟೆಡ್ ಅಲ್ವಾ. ಸೊ ಟೆಕ್ಸ್ಟೈಲ್ ರಿಲೇಟೆಡ್ ಆದರೆ ಮಾರ್ಕೆಟ್ ಕ್ಯಾಪಿಟಲ್ ಬಂದುಬಿಟ್ಟು 493 crores ತೋರಿಸ್ತಾ ಇದೆ ಅಲ್ವಾ. ಪಿ ರೇಷಿಯೋ ಜಾಸ್ತಿ ಇದೆ, ಮತ್ತು ROC ಜಾಸ್ತಿ ಇದೆ, ಮತ್ತು ಇದು ತುಂಬ ಜಾಸ್ತಿ ಇದೆ, ಡಿವೈಡೆಂಟ್ ಈಲ್ಡು ಎಲ್ಲ ಜಾಸ್ತಿ ಇದೆ. ಓಕೆ, ಇದೆಲ್ಲ ಓಕೆ. ಅದಾದಮೇಲೆ ಮತ್ತೆ ಲಾಸ್ಟ್ 1 year ಇದು ಆಲ್ಮೋಸ್ಟ್ 1000% ರಿಟರ್ನ್ಸ್ ಕೊಟ್ಟಿದೆ. ಇದು ಆಲ್ಮೋಸ್ಟ್ 10 ರೂಪಾಯಿ ಇರೋ ಸ್ಟಾಕು 10 ರೂಪೀಸಲ್ಲಿರೋದು
ಲಾಸ್ಟ್ 1 ಇಯರಲ್ಲಿ 1225ಗೆ ರೀಚ್ ಆಗಿದೆ ಇವಾಗ ಸದ್ಯಕ್ಕೆ 225 ಟ್ರೇಡ್ ಆಗ್ತಿದೆ. ಸೊ ಓಕೆ, ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿದೆ ಅಲ್ವಾ, ತುಂಬ ಒಳ್ಳೆ ಕಂಪ್ನಿ ಅಲ್ವಾ ಅಂತ ನಾವು ಅಂದ್ಕೋಬೋದು. ಇವ್ರ ಸೇಲ್ಸ್ ಏನಿದೆ ಅಲ್ವಾ, ಸೇಲ್ಸ್ ಒಂದೇ ಒಂದು ಏನು ಅಟ್ಲೀಸ್ಟ್ 1 ಲ್ಯಾಕ್ ಕೂಡ ಇವ್ರ ಸೇಲ್ಸಿಂದ ಇವ್ರಿಗೆ ಪ್ರಾಫಿಟ್ ಬಂದಿಲ್ಲ. ಕಂಪ್ಲೀಟ್ ಝೀರೋ. ಕರೆಕ್ಟಾಗಿ ನೋಡಿ, ಸೇಲ್ಸ್ ಅನ್ನೋ ಕಂಪ್ಲೀಟ್ಲಿ ಝೀರೋ. ಆ್ಯಂಡ್ ಇವ್ರ ಎಕ್ಸ್ಪೆನ್ಸಸ್ ಮಾತ್ರ ತುಂಬ ಜಾಸ್ತಿ ಹೋಗ್ತಾನೇ ಇದೆ. ಆ್ಯಂಡ್ ಇವ್ರ ಆಪ್ರೇಷನಲ್ ಪ್ರಾಫಿಟ್ ಏನಿದೆ ಅಲ್ವಾ, ಇವ್ರ ಇವ್ರ ಕಂಪ್ನಿ ಇದೆ ಅಲ್ವಾ, ಯಾವುದು ಚಿನ್ನಕ್ ಎಕ್ಸ್ಪೋರ್ಟ್ಸ್ ಅಂತ ಅಂದ್ಬಿಟ್ಟು, ಫ್ಯಾಬ್ರಿಕ್ ಅಂತ ಅಂದ್ಬಿಟ್ಟು ಹೇಳಿದ್ನಲ್ವ ನಾನು, ಕಂಪ್ಲೀಟ್ ಟೆಕ್ಸ್ಟೈಲ್ ರಿಲೇಟೆಡ್ ಅಂತ ಅಂದ್ಬಿಟ್ಟು, ಇದರಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಇವ್ರಿಗೆ ನೆಗ್ಲಿಜಿಬಲ್ ಅಂದರೆ ಆಲ್ಮೋಸ್ಟ್ ಝೀರೋ, ನಾಟ್ ಇವನ್ ಝೀರೋಕ್ಕಿಂತ ಅಂದರೆ ಇನ್ನು ತುಂಬ ಲಾಸಲ್ಲೇ ಇದ್ದಾರೆ ಇವರು, ಕಂಪ್ಲೀಟ್ಲಿ ಲಾಸಲ್ಲೇ ಇದ್ದಾರೆ ಕಂಪ್ನಿ. ಆ್ಯಂಡ್ ಇನ್ನು ಪ್ರಾಫಿಟ್ ಮಾರ್ಜಿನ್ ಬಿಡಿ, ಕಂಪ್ಲೀಟ್ ಲಾಸಲ್ಲಿ ಇದ್ದರೆ ಇನ್ನು ಮಾರ್ಜಿನ್ ಎಲ್ಲಿಂದ ಬರುತ್ತೆ ಅವರಿಗೆ, ಪ್ರಾಫಿಟ್ ಮಾರ್ಜಿನ್. ಆ್ಯಂಡ್ ನೆಟ್ ಪ್ರಾಫಿಟ್ ಬಂದುಬಿಟ್ಟು ಇವರಿಗೆ 4 crores ತೋರಿಸಿದಾರಲ್ವ ಇಲ್ಲಿ 2024ಅಲ್ಲಿ. ಬಟ್ ಆ 4 crores ಎಲ್ಲಿಂದ ಬಂತು ಅಂತಂದರೆ ಈ ಅದರ್ ಇನ್ಕಮ್ ಇದೆ ಅಲ್ವಾ, ಈ ಅದರ್ ಇನ್ಕಮ್ ಅಂತಂದರೆ ಸಿಂಪಲ್ಲಾಗಿ ಹೇಳ್ತೀನಿ ಕೇಳಿ, ಈ ಲೆಂಡಿಂಗ್ ಆ್ಯಕ್ಟಿವಿಟೀಸು ಈ ಥರದ್ದು ಇರ್ತಾವಲ್ವಾ, ಈ ಫೈನಾನ್ಸಿಂಗು, ಲೆಂಡಿಂಗು ಅಂತ ಅಂದ್ಬಿಟ್ಟು, ಅದು ಅಲ್ಲಿಂದ ಬಂದಿದೆ ಅಂತಂದ್ರೆ 4 crores ತೋರಿಸಿದ್ದಾರೆ. ನೆಗೆಟಿವಲ್ಲಿ ಇದ್ದಿದ್ದು ನೆಟ್ ಪ್ರಾಫಿಟ್ಟು ಇವಾಗ ಸಡನ್ನಾಗಿ ಪ್ರಾಫಿಟ್ ಏನು ಪಾಸಿಟಿವ್ಗೆ ಟರ್ನ್ ಆಗಿದ್ದ ತಕ್ಷಣ ಅದು ತುಂಬ 1 crore 2 crore ಅಷ್ಟೇ ಕ್ರೋರ್ಸ್ ತನಕ. ಅಂದರೆ ಆಲ್ಮೋಸ್ಟ್ ಎಷ್ಟು ಮಾರ್ಚ್ 2024 ಕಂಪೇರ್ ಮಾಡಿಕೊಂಡ್ರೆ ನಾವು 57 lakhs ಇವ್ರ ಕೈಗೆ ಬರ್ತಾ ಇದೆ. ಆ್ಯಂಡ್ ಫ್ರೀ ಕ್ಯಾಶ್ ಫ್ಲೋ ನೋಡಿ, ಇವ್ರದ್ದು ಫ್ರೀ ಕ್ಯಾಶ್ ಫ್ಲೋ ಏನಿದೆ ಅಲ್ವಾ, ನೆಟ್ ಕ್ಯಾಶ್ ಫ್ಲೋ, ಇದು ಜಸ್ಟ್ 3 ಲಕ್ಷ ಇವ್ರ ಕೈಗೆ ಸಿಗ್ತಿರೋದು. ಲೆಂಡಿಂಗ್ ಆ್ಯಕ್ಟಿವಿಟೀಸ್ ಮಾಡ್ತಿದ್ದಾರೆ ಇವರು, ಫಸ್ಟು ಸಾಲ ಕೊಡ್ತಿದ್ದಾರೆ, ಕೊಟ್ಬಿಟ್ಟು ಯಾರಿಗೋ ಅಲ್ಲಿಂದ ಬಡ್ಡಿ ಇಸ್ಕೊತಿದ್ದಾರೆ, ಅಂದರೆ ಇಂಟ್ರೆಸ್ಟ್ ಇಸ್ಕೊತಿರೋದು ಫಸ್ಟ್ ಇವ್ರ ಕೈಗೆ ಸಿಗ್ತಿರೋದೇನೆ ಜಸ್ಟ್ 3 ಲಕ್ಷ ಅಷ್ಟೇ. ಅವ್ರು ಎಷ್ಟೋ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಅದು ಕ್ಲಾರಿಟಿ ಇಲ್ಲ ಮಾರ್ಕೆಟ್ ಕ್ಯಾಪಲ್ಲಿ ಅಲ್ವಾ. ಅದರಲ್ಲಿ 6 crores ಪ್ರಾಫಿಟ್ ತೋರಿಸಿದ್ದಾರೆ. ಅಂದರೆ ಇವ್ರಿಗಿನ್ನೂ ಬರಬೇಕಾಗಿರೋದು ತುಂಬ ಜಾಸ್ತಿ ಇದೆ. ಈ ರಿಸೀವೇಬಲ್ಸ್ ಅಂತಂದರೆ ನಮ್ಮ ಕೈಗೆ ಬರಬೇಕು ಅಂತ ಅಂದ್ಬಿಟ್ಟು, ಬಟ್ ಅವ್ರು ಕೊಡ್ತಾರೋ ಇಲ್ವೋ ಅನ್ನೋದು ಗ್ಯಾರಂಟಿ ಇಲ್ಲ, ಅದನ್ನು ಕೇಳಬಾರ್ದು, ಸರಿನಾ. ಸೊ ಈ ಥರ ಇರಬೇಕಾದ್ರೆ ಈ ಕಂಪ್ನಿ ಒಂದೇ ಒಂದು ಸೇಲ್ ಮಾಡಿಲ್ಲ ಅಂತ ಅದರಲ್ಲಿ ತುಂಬ ಇನ್ಕ್ರೀಸ್ ಆಗ್ತಾನೇ ಹೋಗ್ತಿದೆ ಅಲ್ವಾ, ಏನು ಶೇರ್ ಪ್ರೈಸ್. ಮತ್ತು ಅದಾದಮೇಲೆ ಮತ್ತೆ ನಾವು ಇಯರ್ ಆನ್ ಇಯರ್ ಪ್ರಮೋಟರ್ಸ್ದು ಶೇರ್ ಹೋಲ್ಡಿಂಗ್ಸ್ ಏನಾಗಿದೆ, ಫಸ್ಟ್ ಇಲ್ಲಿಂದ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಅವರು ಲಿಟ್ಲ್ ಬಿಟ್. ಈ ಬೈಬ್ಯಾಕ್ ಯಾವತ್ತಾದರೂ ಆಗಲಿ ಈ ರಿಟೇಲ್ಸ್ ಏನು ಮಾಡ್ತಾರೆ ಅಂದರೆ, ಈ ಕಂಪ್ನಿ ಓನರ್ಸು ಅವರು ಶೇರ್ಸ್ನ ಬೈಬ್ಯಾಕ್ ಮಾಡ್ಕೊತಿದ್ದಾರೆ, ಅಂದರೆ ಅವ್ರಿಗೆ ಮತ್ತೆ ತೊಗೊತಿದ್ದಾರೆ ಪಬ್ಲಿಕ್ಕಿಂದ ಅಂತ ಅಂದರೆ ಕಂಪ್ನಿ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇನ್ವೆಸ್ಟ್ ಮಾಡಿಬಿಡ್ತಾರೆ ಜನರಲಿ. ಸೊ ಅದರಿಂದಾಗಿ ಇವರು ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಮತ್ತೆ ಅಷ್ಟಕ್ಕೆ ತೊಗೊಂಡು ಬಂದಿದ್ದಾರೆ ನೋಡಿ, ಆಲ್ಮೋಸ್ಟ್ ಅಷ್ಟಕ್ಕೆ ತೊಗೊಂಡು ಬಂದಿದ್ದಾರೆ. ಆ್ಯಂಡ್ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ, ಇಲ್ಲಿಂದ ಇನ್ನೂ ಡಿಕ್ರೀಸ್ ಮಾಡ್ಕೊತಾನೆ ಹೋಗ್ತಾರೆ. ಆ್ಯಂಡ್ ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ಮಾತ್ರ ಇನ್ಕ್ರೀಸ್ ಆಗ್ತಾನೇ ಹೋಗ್ತಿದ್ದಾರೆ ಅಲ್ವಾ. ಸೊ ಇನ್ನು FIS DIS ಮತ್ತು ಯಾಕೆ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಇದರಲ್ಲಿ, ಅದನ್ನು ನೋಡಬೇಕಲ್ವಾ. ಸೊ ಈ ಕಂಪ್ನಿ ಜೊತೆ ಒಂಚೂರು ಹುಷಾರಾಗಿರಿ. ದಿಸ್ ಈಸ್ ದ ಅನಾಲಿಸಿಸ್ ಆಫ್ ದಿಸ್ ಕಂಪ್ನಿ ಚಿನ್ನಕ್ ಎಕ್ಸ್ಪೋರ್ಟ್ಸ್ ಅಂತ ಅಂದ್ಬಿಟ್ಟು. ಈ ಥರದ್ದು ತುಂಬ ಕಂಪ್ನೀಸ್ ಇದ್ದಾವೆ, ದಿನಕ್ಕೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಸರಿನಾ, ಜಸ್ಟ್ ಫಾಲೋ ಮಾಡ್ತಾ ಹೋಗಿ. ಆ್ಯಂಡ್ ನಾವು ಇದು ಬಿಟ್ಟರೆ ಈ ಆಫ್ಕಾನ್ಸ್ ಬಗ್ಗೆ ಮಾತಾಡ್ಕೋಬೇಕು. ಈ ಆಫ್ಕಾನ್ಸ್ ಅವರು ಏನು ಮಾಡ್ತಾರೆ ಅಂತಂದರೆ, ಈ EPC ಪ್ರಾಜೆಕ್ಟ್ಸ್ ಮಾಡ್ತಾ ಇರ್ತಾರೆ, ಅಂದರೆ ಈ ರೈಲ್ವೇಸು, ರೋಡ್ವೇಸು, ಹೈವೇಸು ಇದನ್ನು ಮಾಡ್ತಿರ್ತಾರೆ. ಇವ್ರಿಗೆ ಎಲ್ಲಿಂದ DRDO ಇಂದ ಒಂದು ಆರ್ಡರ್ ಸಿಕ್ಕಿದೆ, ವರ್ತ್ ಆಫ್ ಆಲ್ಮೋಸ್ಟ್ 1084 crores ವರ್ತ್ ಆಫ್ ಪ್ರಾಜೆಕ್ಟ್ ಸಿಕ್ಕಿದೆ. ಏನು 36 monthsಲ್ಲಿ ಇವರು ಈ ಆರ್ಡರ್ನ ಕ್ಲಿಯರ್ ಮಾಡ್ತೀವಿ, ಕಂಪ್ಲೀಟ್ ಮಾಡ್ಕೊಡ್ತೀವಿ ಅಂತಂದು ಹೇಳ್ತಿದ್ದಾರೆ. ಏನು ರಿಲೇಟೆಡ್ಡು, ಇಟ್ ಈಸ್ ರಿಲೇಟೆಡ್ ಟು ಕಂಪ್ಲೀಟ್ಲಿ ಈ ಮಿಲಿಟ್ರಿ ಏನು ಆಗ್ಮೆಂಟೇಷನ್, MTC ಅಂತಂದರೆ ಮೂಮೆಂಟ್ ಟು ಕಂಟ್ರೋಲ್ ಅಂತ ಅಂದ್ಬಿಟ್ಟು, ಮತ್ತು ಈ ಕ್ರಿಯೇಷನ್ ಆಫ್ ದಿ SAF ಮತ್ತು ವರ್ಕ್ಶಾಪ್ ಎಕ್ವಿಪ್ಮೆಂಟ್ಸ್ನ ರೆಡಿ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಇವ್ರಿಗೆ ಈ ಆರ್ಡರ್ ಸಿಕ್ಕಿದೆ. ತುಂಬ ಒಳ್ಳೆ ಆರ್ಡರ್ ಫ್ರಮ್ DRDO ಕಡೆಯಿಂದ ಸಿಕ್ಕಿರೋದು. ಆ್ಯಂಡ್ ಅದು ಬಿಟ್ಟರೆ ಮತ್ತೆ ನಾವು ಮಾತಾಡ್ಕೋಬೇಕಂದ್ರೆ ಈ ವರ್ಕ್ಹಾರ್ತ್, ಇದು ತುಂಬ ಇಂಪಾರ್ಟೆಂಟ್ ನ್ಯೂಸ್ ಇವತ್ತು. ಯಾಕೆಂದರೆ ಈ ವರ್ಕ್ಹಾರ್ತ್ ಅವರು ಕೆಲವೊಂದು ವರ್ಷಗಳಿಂದನೂ ಟ್ರೈ ಮಾಡ್ತಿದ್ದಾರೆ ಎಲ್ಲಿ ಸೆಡೆಸ್ಕೋಯಿಂದ ಅಪ್ರೂವಲ್ ತೊಗೊಳಕ್ಕೆ. ಇವರೊಂದು ಡ್ರಗ್, ಅದ್ರ ಹೆಸರು ಏನಂತಂದರೆ ಈ ನೆಫ್ಟ್ರಮೈಸಿನ್ ಅಂತ ಅಂದ್ಬಿಟ್ಟು. ನೆಫ್ಟ್ರಮೈಸಿನನ್ನು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಇಟ್ ಈಸ್ ಓರಲ್ ಡ್ರಗ್ ಅಂದರೆ ಬಾಯಲ್ಲಿ ತೊಗೊಳ್ಳೋವಂಥದ್ದು. ಯಾವಾಗ ಬ್ಯಾಕ್ಟೀರಿಯಲ್ ನಿಮೋನಿಯಾ ಬಂದಾಗ ತೊಗೊಳ್ಳೋವಂಥದ್ದು. ಇದೇ ಸೇಮ್ ಕಂಪ್ನಿ ಲಾಸ್ಟ್ ಟೈಮು ಸಕ್ಸಸ್ಫುಲಿ ಕಂಡಕ್ಟೆಡ್ ಟೆಸ್ಟ್ ಆಫ್ ದ ಕ್ಯಾನ್ಸರ್ ರಿಲೇಟೆಡ್ ಡ್ರಗ್ಸ್ಗೆ ಅವರ ಒಂದು ಪ್ರಾಡಕ್ಟ್ನ ಅಥೆಂಟಿಕ್ಕಾಗಿ ವರ್ಕ್ ಆಗೋ ಥರ ಪ್ರಾಡಕ್ಟ್ನ ರಿಲೀಸ್ ಮಾಡಿತ್ತು ಇಷ್ಟಕ್ಕೆ ಮುಂಚೆ. ಆ್ಯಂಡ್ ಇವ್ರಿಗೆ ಈ ಸೆಡೆಸ್ಕೋ ಕಡೆಯಿಂದ ಇದು ಅಪ್ರೂವಲ್ ಸಿಗ್ತಿದೆ ಅಲ್ವಾ, ಇದು ತುಂಬ ಒಳ್ಳೆ ವಿಚಾರ ಈ ಕಂಪ್ನಿಯವ್ರಿಗೆ. ಆ್ಯಂಡ್ ದೇ ಆರ್ ಸೇಯಿಂಗ್ ಲೈಕ್ ಈ ಒಂದು ಡ್ರಗ್ ವರ್ತ್ ಎಷ್ಟು 1700 crores ಇಯರ್ ಆನ್ ಇಯರ್ ಪ್ರಾಫಿಟ್ ತೆಗೆಯುತ್ತೆ ಅಂತ ಅಂದ್ಬಿಟ್ಟು ಇವ್ರು ಹೇಳ್ತಿದ್ದಾರೆ.
ನೋಡಬೇಕು ಯಾವ ಥರ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಮೇ ಬಿ ಇಟ್ಸ್ ಪಾಸಿಬಲ್ ಬಿಕಾಸ್ ನಾವು ಡೇ ಟು ಡೇ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸು ತುಂಬ ನ್ಯೂಮೋನಲ್ ಇನ್ಫೆಕ್ಷನ್ಸು ತುಂಬ ಜಾಸ್ತಿ ಕಾಣ್ತಾ ಇರ್ತೀವಿ ಸೊಸೈಟಿಯಲ್ಲಿ. ಅದಕ್ಕೋಸ್ಕರ ಎಂಡ್ ಮಾಡೋಕ್ಕಿಂತ ತುಂಬ ಇಂಪಾರ್ಟೆಂಟ್ ವಿಚಾರ ಏನು ಹೇಳಬೇಕು ಅಂತಂದರೆ, ಯಾವುದೇ ಆಗಲಿ ರಿಪೋರ್ಟ್ ಯಾವುದಾದ್ರೂ ಒಂದು ಇಲ್ಲಿ ತೋರಿಸ್ತೀನಿ ಅಂತಂದರೆ ಅದನ್ನು ಫಸ್ಟ್ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಅಲ್ಲಿಗೆ ಹೋಗ್ಬಿಟ್ಟು ನೀವು ಫಸ್ಟ್ ಅದನ್ನು ಒಂಚೂರು ಅನಲೈಸ್ ಮಾಡಿ ನೋಡಿ, ಸರಿನಾ. ನಾನು ಈ ಸ್ಟಾಕ್ ಬೈ ಮಾಡಿ ಈ ಸ್ಟಾಕ್ ಸೆಲ್ ಮಾಡಿ ಅಂತಲೂ ಯಾವತ್ತೂ ಹೇಳಲ್ಲ. ಬಟ್ ಈ ಸ್ಟಾಕ್ ಯಾವ ಥರ ಇದು ಗುಡ್ಡಾ ಬ್ಯಾಡ, ಓಕೆ, ನನ್ನ ಪಾಯಿಂಟ್ ಆಫ್ ವ್ಯೂ ಮಾತ್ರ ನಾನು ಇಲ್ಲಿ ಕೊಡ್ತೀನಿ, ಸರಿನಾ. ಸೊ ನೀವು ಕೂಡ ಒಂದ್ಸಲಿ ಅನಲೈಸ್ ಮಾಡಿ. ಅದಕ್ಕೋಸ್ಕರ ಈ ರಿಪೋರ್ಟ್ಸ್ ಎಲ್ಲ ಕೂಡ ಯೂಸ್ ಆಗುತ್ತೆ, ಸರಿನಾ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್.